ಸೊ ಅಡಿಗೆ ಮಾಡೋಕ್ಕಿಂತ ಮುಂಚೆ ಕಿಚನ್ ನ ಫಸ್ಟ್ ನಮ್ಮ ಮಿಸ್ಸಸ್ ಕ್ಲೀನ್ ಮಾಡ್ತಿದ್ದಾರೆ. ಕ್ಲೀನ್ ಆದ್ಮೇಲೆ ನಾನು ಇವತ್ತು ಎಗ್ ರೈಸ್ ಮಾಡೋಣ ಅಂತ ಇದ್ದೀನಿ. ಸಾರಿ, ಎಗ್ ರೈಸ್ ಅಲ್ಲ, ಎಗ್ ಅಲ್ಲಿ ಏನಾದ್ರು ಒಂದು ವೆರೈಟಿ ಡಿಸೈನ್ಸ್ ಮಾಡೋಣ ಅಂತ ಇದ್ದೀನಿ. ಸೊ ಎಗ್ ಬೂರ್ಜಿಗೆ ಫಸ್ಟ್ ಬೇಕಾಗಿರೋದು 2 ಟೊಮೊಟೊ. ಟೊಮೊಟೊನ ಕಟ್ ಮಾಡ್ತೀನಿ. ನನ್ನ ಮಗ ಇವಾಗ ಆಲ್ರೆಡಿ ಏನ್ ತರಕ್ ಹೋಗಿದ್ದಾನೆ ಅವನು, ಕರಿಬೇವು ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ತರಕ್ ಹೋಗಿದ್ದಾನೆ. ಅವ್ನ ತರಷ್ಟಲ್ಲಿ ನಾವು ಇನ್ನ ಸಾಕಷ್ಟು ರೆಡಿ ಮಾಡ್ಕೊಳ್ಳೋಣ ಐಟಮ್ ಎಲ್ಲ. ನನಗೆ ಮರ್ತೋಯ್ತು, ಒಂದ್ ಕಾಲದಲ್ಲಿ ಎಲ್ಲ ಬಟ್ರ ಕೆಲಸ ಮಾಡ್ತಿದ್ದೆ. ಇದು ಕೊತ್ತಂಬರಿ, ಇದು ಕರಿಬೇವಿನ ಸೊಪ್ಪು. ಇದು ಸ್ಯಾಂಪಲ್ ಕೊಡ್ತಾ ಇದ್ದೀನಮ್ಮ ನಿನ್ಗೆ. ನೀನ್ ಎಲ್ಲಿ ಹೋಗಿ ತರಬೇಕು ಗೊತ್ತಾ? ಸೆಟ್ರ್ ಅಂಗಡಿಗೆ ಹೋಗ್ಬೇಡ. ಸೆಟ್ರ್ ಅಂಗಡಿಯಿಂದ ಇಲ್ಲಿ ಲೆಫ್ಟ್ ಅಲ್ಲಿ ಇದೆಯಲ್ಲ, ಸೊ ಆ ಅಂಗಡಿಗೆ ಹೋಗ್ತಾ ಹೋಗ್ಬಾ. ನೋಡಿ, ಇದೇ ತರ ಸ್ಯಾಂಪಲ್. ಕೊತ್ತಂಬರಿ ಸೊಪ್ಪು 5 ರೂಪಾಯಿಗೆ. ಅಲ್ಲಿ ಖಾಲಿ ಅಂದ್ರೆ ಪಕ್ಕದ ಅಂಗಡಿಗೆ ಹೋಗಲ್ಲ, ತಗೊಳ. ಸೊ ಮಾಡಂಬ್ರೆ ತೆಗಿಬೇಡ, ಬರ ತೊಗೊಳಪ್ಪ, ಇದನ್ನ ಇಟ್ಕೊಳಪ್ಪ. ಇಂದ ಕೊತ್ತಂಬರಿ ಸೊಪ್ಪು ತಗೋಬಾ, ಇಲ್ಲಾಂದ್ರೆ ನಿನಗೆ ರಾತ್ರಿ ಊಟ ಇಲ್ಲ. ಇವ್ನು ಏನೇನ್ ಮಾಡ್ತಾನೆ ಅಂತ ಹೇಳಿ ಫುಲ್ ವಿಡಿಯೋ ನಾನು ಯೂಟ್ಯೂಬ್ ಅಲ್ಲಿ ಹಾಕಿದೀನಿ ನೋಡಿ. ನಾನು ಇವತ್ತು ಏನ್ ಡಿಸ್ ಮಾಡ್ತಾ ಇದ್ದೀನಿ ಗೊತ್ತಾ? ಎಗ್ ರೈಸ್ ಅಲ್ಲ, ಕಳಕಿ. ನೀ ಕೂಡ ತಮಿಳ್ನಾಡಲ್ಲ ಸಾಪ್ಟೆ ಕಳಕಿ. ಇದು ಸೊ ಕಳಕಿ ಅಂದ್ರೆ ತಮಿಳ್ನಾಡಲ್ಲಿ ತುಂಬಾ ಫೇಮಸ್. ಮೊಟ್ಟೆ ಒಳಗಡೆ ಸಾರ ಹಾಕಿ ಚೆನ್ನಾಗಿ ಮಾಡ್ಕೊಡ್ತಾರೆ. ಏನ್ ಮಾಡೋದು, ಏನೋ ಎಗ್ ಬುರ್ಜಿ ಮಾಡೋಣ ಅಂದ್ರೆ ಇವನು ಹೋಗಿ ಕೊತ್ತಂಬರಿ ಸೊಪ್ಪು ಖಾಲಿ ಆಯ್ತು ಅಂತಾನೆ. ಇವಾಗ ನಾವು ಕಳಕಿ ಮಾಡೋಣ. ಸುಮ್ನೆ ಇರಪ್ಪ, ಆಯ್ತು. ಇರೋ ಬಿಪಿನ ಇವನೇ ಸ್ವಲ್ಪ ವಾಲ್ಯೂಮ್ ಕೊಡ್ತಾನೆ ಅನ್ಸುತ್ತೆ. ಏನು ವಾಲ್ಯೂಮ್ ಕೊಡ್ಬೇಡ. ಇದನ್ನ ಫಸ್ಟ್ ಕಟ್ ಮಾಡಬೇಕು, ಪಾತ್ರೆ ಇಡಬೇಕು, ಕಲ್ಕಿನ ಮಾಡಬೇಕು, ನೀನು ಹೂವ ತಿನ್ಬೇಕು. ಓಕೆ. ಸೊ ಫೈನಲಿ ನಮ್ಮ ಕಳಕಿ ರೆಡಿ ಆಗಿತ್ತು. ಹಸಿಮೆಣಸಿನಕಾಯಿ ಸ್ವಲ್ಪ ಸಾಂಬಾರ್ ಹಾಕಿ ಆಮ್ಲೆಟ್ ಮಾಡಿದ್ರೆ ಇದು ಕಳಕಿ ಸಕ್ಕದ ಇರ್ತದೆ. ಅದು ಮಟನ್ ಸಾಂಬಾರ್, ಚಿಕನ್ ಸಾಂಬಾರ್ ಹಾಕಿದ್ರೆ ಆಗುತ್ತೆ. ಇದು ನಮ್ದು ಹೀರೆಕಾಯಿ ಸಾಂಬಾರ್. ಇದು ಕಿಸಿ ಬೇಡ, ಸುಮ್ನಿರು. ಮನೆ ಹೆಂಗೈತೆ ಟೇಸ್ಟ್? ಸೂಪರ್ ಆಗ ಕಳಕಿ. ಸೂಪರ್. ಇನ್ನೊಂದು ಮಾಡ್ತಾ ಇದ್ದೀನಿ ಕಳಕಿ ಮಾಮ, ಮಾಡೋಣ. ಇವಾಗಲೇ ತಿಂದು ಖಾಲಿ ಮಾಡ್ಬಿಡಕ, ನಾವು ಊಟಕ್ಕೆ ಬೇಕು. ಸೂಪರ್ ಅಂತೆ. ಸಾಂಬಾರ್ ಹಾಕಿ ಆಮ್ಲೆಟ್ ಮಾಡಿದ್ರೆ ಸೂಪರ್ ಅಂತೆ. ನೀವು ಟ್ರೈ ಮಾಡಿ, ಊಟ ಮುಗಿಸ್ಕೊಂಡು ನಮ್ಮ ಡ್ಯೂಟಿ ಸ್ಟಾರ್ಟ್ ಮಾಡೋಣ.